ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿರೋ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ಮಾತಿನ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನಡುವೆ ಮಾತಿನ ಸಮರವೇ ನಡೆದು ಹೋಗಿದೆ. ಯಾಕೆ ಏನಾಯಿತು ತೋರಿಸ್ತೀವಿ ಈ ವರದಿಯಲ್ಲಿ. ಸಿಎಂ ಮಾಜಿ ಸಿಎಂ ನಡುವೆ ಮಾತಿನ ಮಲ್ಲಯುದ್ಧ. ಎಕ್ಸ್ನಲ್ಲಿ ಕಾಂಗ್ರೆಸ್ ತೆನೆ ನಾಯಕರ ವಾಗ್ಯುದ್ಧ. ಇಷ್ಟು ದಿನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಮಾತಿನ ಮಲ್ಲಯುದ್ಧ ನಡೆಯುತ್ತಿತ್ತು. ಆದ್ರೀಗ ಎರಡು ಪಕ್ಷದ ನಾಯಕರ ನಡುವೆ ಮಾತಿನ ಸಮರ ಜೋರಾಗಿದೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಿರುವ ಬಗ್ಗೆ ದೇವೇಗೌಡರು ಬರೆದ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸಿದ್ರು. ಪ್ರಜ್ವಲ್ನ ದೇವೇಗೌಡರೇ ವಿದೇಶಕ್ಕೆ ಕಳಿಸಿದ್ದಾರೆ ಎಂದು ಹೇಳಿದ್ರು. ಈ ಮಾತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಅಲ್ಲದೆ ಸಿಎಂ ವಿರುದ್ಧ ಎಚ್ಡಿಕೆ ಭಾವನಾತ್ಮಕ ಬಾಣ ಬೀಸಿದ್ದಾರೆ. ದೇವೇಗೌಡರಿಗೆ ಗೊತ್ತಿಲ್ಲದೆ ಪ್ರಜ್ವಲ್ ವಿದೇಶಕ್ಕೆ ಹೋದ ಎಂದು ಸಿಎಂ ಪೋಸ್ಟ್ ಮಾಡಿದ್ದಾರೆ. ಚುನಾವಣೆ ವೇಳೆ ಪ್ರಜ್ವಲ್ ನನ್ನ ಮಗ, ಅವನಿಗೆ ಮತ ನೀಡಿ ಎಂದಿದ್ರು. ಇದು ಸಂಪರ್ಕವೋ ಅಲ್ಲವೋ, ನಿಮಗೆ ಎಸ್ಐಟಿ ಮೇಲೆ ವಿಶ್ವಾಸವಿದೆ ಎಂದಿದ್ದಾರೆ. ಸಿಎಂ ಪೋಸ್ಟ್ಗೆ ಎಚ್ಡಿಕೆ ವಾಗ್ಬಾಣ. ಸಿದ್ದರಾಮಯ್ಯ ಮಾತಿಗೆ ರೋಷಾವೇಶಗೊಂಡಿರುವ ಕುಮಾರಸ್ವಾಮಿ, ನಾನು ವಕೀಲನಾಗಿದ್ದೆ, ನಾನು ವಕೀಲಿಕೆ ಮಾಡುತ್ತಿದ್ದೆ ಎಂದು ಪದೇ ಪದೇ ಹೇಳಬೇಡಿ. ನಿಮ್ಮ ವಕೀಲಿ ಜ್ಞಾನದ ಮೇಲೆ ಅಗೌರವ ಬರುವಂತೆ ಮಾತನಾಡಬೇಡಿ ಎಂದು ಗುಡುಗಿದ್ದಾರೆ. ಆ ಸಿಡಿ ಶಿವು ಚುನಾವಣಾ ಸ್ವಾರ್ಥಕ್ಕಾಗಿ ಹೆಣ್ಮಕ್ಳ ಮಾನವನ್ನ ಪೆಂಡವಿಗೆ ತುಂಬಿಸಿ ಹಾದಿ ಬೀದಿಯಲ್ಲಿ ಮಾರಿಕೊಂಡಿದ್ದು ನಿಮಗೆ ಗೊತ್ತಿಲ್ವೇ ಎಂದು ಪ್ರಶ್ನಿಸಿದ್ದಾರೆ. ಪ್ರಜ್ವಲ್ಗೆ ದೇವೇಗೌಡರು ಎಚ್ಚರಿಕೆ ಸಂದೇಶವನ್ನ ಕಳಿಸಿದ್ದಾರೆ. ವಿಚಾರಣೆಗೆ ಬರೆದಿದ್ರೆ ಕುಟುಂಬದಿಂದ ಹೊರಹಾಕ್ತೇನೆ ಎಂದಿದ್ದಾರೆ. ಅವನು ದೇವೇಗೌಡರಿಗೆ ಹೇಳಿಯೇ ವಿದೇಶಕ್ಕೆ ಹೋಗಿದ್ದಾನೆಂದು ಹೇಳಿದ್ದೀರಿ. ನಿಮಗೆ ಹೇಗೆ ಗೊತ್ತು? ಸಿಡಿ ಶಿವು ಮಾಡ್ತಿರುವ ಮಾನ್ಗಡಿ ಕೃತ್ಯ ಗೊತ್ತಾಗ್ತಾ ಇಲ್ವಾ? ಅದೇ ದೇವೇಗೌಡರ ಮನೆಯಲ್ಲಿ ನಡೆಯೋದೆಲ್ಲ ಗೊತ್ತಾಗುತ್ತಾ? ಅದೇಗೆ ನನ್ನ ಮತ್ತು ದೇವೇಗೌಡರ ಮನೆಗೆ ಕಳ್ಳ ಕಿವಿ ಇಟ್ಟಿದ್ದೀರಾ ಎನ್ನುವ ನನ್ನ ಆರೋಪ ಸತ್ಯ ಅನ್ನಂಗಾಯ್ತು ಅಲ್ವೇ ಅಂತ ಗುಡುಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ರಾಕೇಶ್ ಅಸ್ತ್ರ ಪ್ರಯೋಗ. ನಿಮ್ಮ ಸುಪುತ್ರ ದಿವಂಗತ ರಾಕೇಶ್ನನ್ನ ಟುಮಾರೋ ಲ್ಯಾಂಡ್ ಎಂಬ ಅಮಲಿನ ಪಾರ್ಟಿಗೆ ನೀವೇ ಕಳಿಸಿ ಅವರ ಸಾವಿಗೆ ನೀವೇ ಕಾರಣರಾದ್ರಿ ಎಂದು ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ನಿಮ್ಗೆ ಹೇಗಾಗ್ಬೇಡ? ಎಚ್ಡಿಡಿ ಬಗ್ಗೆ ನೀವು ಕೇಳಿದ್ದು ಕೂಡ ಹಾಗೆಯೇ ಅಲ್ಲವೇ ಮುಖ್ಯಮಂತ್ರಿಗಳೇ? ಶೋಕದ ಮನೆಯಲ್ಲಿ ರಾಜಕೀಯ ಮಾಡುವ ಜಾಯಮಾನ ನಮ್ಮದಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಎಂದು ಕುಮಾರಸ್ವಾಮಿ ನಿಗಿ ಕೆಂಡು ಹಾಕಿದ್ದಾರೆ. ಈ ಸಮರ ಇನ್ಯಾವ ತಿರುವು ಪಡೆಯುತ್ತೋ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.